ಆಶಾ, ನೀನೇಕೆ ಮರುಗುವೆ? ತಂದೆ ಸತ್ತದಕ್ಕೆ ಕೊರಗಬೇಕ ವಿನ ನಿನಗೆ ಯಾವ ಉಳಿದ ತೊಂದರೆ ಬರದಂತೆ ಕಾಪಾಡಲು ನಾನಿದ್ದೇನೆ. ನೀವಷ್ಟೇ ಏಕೆ, ನಿಮ್ಮ ಅಣ್ಣನವರೆಗೂ ಸಹ ಅಪ್ಪ ಜೀವದ ಪತ್ರವನ್ನು ಬರೆದು ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ. ಏನೆಂದು ಬರೆದಿದ್ದಾರೆ ಆಶಾ? ನಾನು ಓದಿಲ್ಲ, ಅದನ್ನು ನೇರವಾಗಿ ದಯಾನಂದರ ಕೈಗೆ ಕೊಡಬೇಕು ಅಂತ ಆಜ್ಞೆ ಹಾಕಿದ್ದಾರೆ. ಅದಕ್ಕೆ ನಾನು ಅದನ್ನು ಹಾಗೆ ಇಟ್ಟಿದ್ದೇನೆ. ಹಾಗಾದರೆ ನಾವು ನೋಡೋದು ಬೇಡ ಆಶಾ. ಅದರಲ್ಲಿ ಆ ಶಾಲೆಗೆ ಆಶ್ರಯ ನೀಡಿ ಅಣ್ಣನ ಸ್ಥಾನದಲ್ಲಿ ನಿಂತು ಅವಳಿಗೆ ರಕ್ಷಣೆ ಮಾಡು ಎಂದು ಬರೆದಿರಬೇಕು. ಆಶಾ, ನಾಳೆ ಮೈಸೂರಿನಿಂದ ಅಣ್ಣ ಬಂದ ತಕ್ಷಣ ನಮ್ಮಿಬ್ಬರ ಮದುವೆ ವಿಷಯವನ್ನು ಹೇಳುತ್ತೇನೆ. ಅಣ್ಣ ಆನಂದದಿಂದ ಅನುಮತಿ ನೀಡಿ ನಮ್ಮಿಬ್ಬರ ಮದುವೆ ಮಾಡಿ ಮುಗಿಸುತ್ತಾನೆ. ರವಿ, ಒಂದು ವೇಳೆ ಅವರು ಈ ಮದುವೆಗೆ ಒಪ್ಪಿಗೆನ ಕೊಡದೇ ಇದ್ರಿ ಅಂತ ಅಸುಬೆಯನ್ನು ಆಡಬೇಡ ಆಶಾ. ವಿವೇಕ, ನ್ಯಾಯ, ಔದಾರ್ಯ ಉಗಮದಲ್ಲಿ ಸುಖ ತಾನಾಗಿ ಹರಿಸಿ ಬರುತ್ತದೆ ಆಶಾ. ಆ ಸುಖದ ಸುಪ್ಪತ್ತಿಗೆಯಲ್ಲಿ ನಾವಿಬ್ಬರು ರಾಜರಾಣಿಯರಾಗಿ ಕಾಲ ನೋಕೋಣ. ನಾ ಕಂಡ ಕನಸು ಆದಷ್ಟು ಬೇಗ ನನಸಾದ್ರೆ ನಮ್ಮಂತ ಭಾಗ್ಯಶಾಲಿಗಳು ಬೇರೆ ಯಾರೂ ಇಲ್ಲ ಅಂತ ಹೇಳ್ಬೋದು ಅಲ್ವೇ? ಆಶಾ, ಪ್ರೀತಿ ಪ್ರೇಮ ಎಂಬುದನ್ನು ಹರಿಯದ ಮುಗ್ಧ ನಾನು. ನನ್ನ ಮನೋಭೂಮಿಯಲ್ಲಿ ಪ್ರಪ್ರಥಮವಾಗಿ ಪ್ರೇಮದ ಬೀಜವನ್ನು ಬಿತ್ತಿದವಳು ನೀನು. ಆ ಬೀಜ ಮೊಳಕೆ ಹೊಡೆದು ಸಸೆಯಾಗುವ ಸಮಯದಿ ಆ ಬಳ್ಳಿಗೆ ಪ್ರೇಮ ಆಮ್ರಿಯನ್ನು ಸುರಿದು ಆ ಬಳ್ಳಿ ತುಂಬ ಹೂಗಳ ಅರಳಿ ಘಮ ಘಮಿಸಲೆಂದು ಬೇಡುವೆ, ನಾವಿಬ್ಬರು ಪ್ರೇಮಿಗಳಾಗಿರುವರು ಎಂದು. ರವಿ, ನಾ ಬಯಸಿದ ಬದುಕು ಸದಾ ಹಸಿರಾಗಿ ಸಾಗಲಿ ಎಂದು ಆ ದೇವರಲ್ಲಿ ನಾನು ಮೊರೆ ಇಟ್ಟಿರುವೆ ಗೊತ್ತೇ? ಆಶಾ, ನಿನ್ನ ಮೊರೆಯನ್ನು ಆಲೈಸಿ ಆ ಭಗವಂತ ನಿನಗೆ ತಕ್ಕ ವರವನ್ನು ಜೋಡಿ ಮಾಡಿದ್ದಾನೆ. ನೀವು ನನಗೆ ತಕ್ಕವರ ಅಂತ ಯಾರು ಹೇಳಿದ್ರು? ನಾನು, ನನ್ನ ಮನ ಹೇಳುತ್ತದೆ. ನಿಮ್ಮಷ್ಟಕ್ಕೆ ನೀವು ಹೇಳಿದ್ರೆ ಐತೆ. ನಾವಿಬ್ಬರು ಕೈ ಕೈ ಹಿಡಿದು ಜೋಡಿಯಾಗಿ ಹೋಗುವಾಗ ನೋಡಿದ 4 ಜನ ಒಪ್ಪಿಕೊಳ್ಳಬೇಕು ತಕ್ಕ ಜೋಡಿ ಅಂತ. ಲೇ ಆಶಾ, ನಾವು ಮದುವೆ ಮಾಡಿಕೊಳ್ಳೋದು 4 ಜನರ ಒಪ್ಪಿಸೋದಕ್ಕಲ್ಲ, ಒಬ್ಬರನ್ನೊಬ್ಬರು ಹರಿತು ಜೋಡಿ ಜೀವಾಗಿ ಬಾಳೋದಕ್ಕೆ ವಿನಃ ನಾವಿಬ್ಬರು ಮದುವೆ ಮಾಡಿಕೊಳ್ಳೋದು. ಹಾ ಸರಿ, ಗೊತ್ತಾಯ್ತು. ನಾನು ಫ್ಯಾಕ್ಟ್ರಿಗೆ ಹೋಗಿ ಬರ್ತೇನೆ, ನೀನು ಮನೆಗೆ ನಡಿ. ಯಾವಾಗ ನೋಡಿದ್ರು ಫ್ಯಾಕ್ಟ್ರಿ ಅದೇ ತಾನೇ ಹೆಚ್ಚು. ಹಳಬೇಡ ಆಶಾ, ನೀನು 10 ಬಿಟ್ಟರೆ ನಾನು ಬರೀ ಮುತ್ತುಗಳ ಮೇಲೆ ಓಡಾಡಬೇಕಾಗುತ್ತದೆ. ಏಕೆ ಆಶಾ? ಇದ್ದಕ್ಕಿದ್ದಂತೆ ನಿನ್ನ ಮುಖ ಬಾಡಿ ಬಸವಿಳಿತಲ್ಲ. ರವಿ ಆಗಮನದಿಂದ ಕೊಳದ ಕೆಂದಾವರಿ ಅರಳಿತ್ತು. ಈಗ ರವಿ ತನ್ನ ಆಲಯಕ್ಕೆ ಹೊರಟ ಎಂದಾಕ್ಷಣ ಈ ಕಮಲ ಪುಷ್ಪ ಮುದುಡಿ ಮುದ್ದೆಯಾಯಿತು ಅಷ್ಟೇ. ಓಹೋ, ಈ ಕಮಲ ಪುಷ್ಪಕ್ಕೆ ಸದಾ ಈ ರವಿ ಜೊತೆಗೂಡಿ ಇರಬೇಕೆಂಬ ಆಸೆ ಈ ನನ್ನ ಕಮಲ ಪುಷ್ಪಕ್ಕೆ. ಹೌದು ಮತ್ತೆ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ.
ಹೆಚ್ಚಾಗಿ ಹರಿವ ಹರಿವ ಈ ಹೊಳೆಯಾಗಿ ಕರಿವೆ ಕರಿವೆ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ಸುಡುವ ಬಿಸಿಲಾಗಿ ಬರಿಸು ಬರಿಸು ನೀನಾಗಿ ಬರುವೆ ಬರುವೆ ನಾನು ನಿನ್ನೊಳಗೆ ನಾನು ನಿನ್ನೊಳಗೆ ನಾನು ನಿನ್ನೊಳಗೆ ನಾನು ನಿನ್ನೊಳಗೆ ಹೆಜ್ಜೆಯ ನವ್ಯ ಜೀವನ ಭವ್ಯರ ಸಮಯ ಗಳಿಗೆಯಲ್ಲೇ ಅನುರಾಗದ ಅರಳಿದೆ ಸಾಗಿದೆ ಅನುರಾಗದ ಅರಳಿದೆ ಸಾಗಿದೆ ಈ ಆಶಾಲತೆಯಲ್ಲಿ ಈ ಆಶಾಲತೆಯಲ್ಲಿ ಹೇ ರಾ 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 ರಾ. ಓ ರಾ 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 ರಾ. ಓ ರಾ 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 ರಾ. ಹುಟ್ಟಿದ ಊರಿಗೆ ಹೋದರ ಕಟ್ಟಿ ಬಡಿತಾರ ಮಾಡುತ್ತಿ ಸಂಸಾರ ಉನ್ನ ಸಲುವಾಗಿ ತಂದೆ ತಾಯಿಯಿಂದ ಆಗಿ ನಿನ್ನ ದೂರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಆಗಿ ನಿನ್ನ ದೂರ ಕನಸಿನಾಗ ಕರೆದಂಗ ಕಟ್ಟಿಯ ನನ್ನ ಗೆಳೆಯಾರ ನನ್ನ ಗೆಳೆಯಾರ ಹುಟ್ಟಿದ ಊರಿಗೆ ಹೋದರ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ಕಡಿಮೆ ಆತು ಕೊರೋನಾ ಒಬ್ಬನದ ಲಾಕ್ಡೌನ ಓ ನೋಡಿ ಸುತ್ತಿ ಸುತ್ತಿ ಕಂಗಾಲಾಗೇನ ಹೊರಗ ಬಾ ಮಾವ ಹೊರಗ ಬಾ ಮಾರಿ ತೋರಿಸು ಬಾ ಸಂಜೆಗೆ ಹೋಗೋಣ ಸೂರ್ಯ ತುಂಬೋಣ ಅತ್ತಿತ್ತ ಸುತ್ತ ಮುತ್ತ ಕಾಂತಲಾಗ ಸಂಜೆಗೆ ಬರುತ್ತೇನೆ ತಿಳಿಯ ಹುಡುಗಿ ಬೇಡತಿ ಬಂಗಾರ ಬಳೆಯ ಸಂಜೆಗೆ ಬರುತ್ತೇನೆ ತಿಳಿಯ ಹುಡುಗಿ ಬೇಡತಿ ಬಂಗಾರ ಬಳೆಯ ಅತೈತೆ ಬೆರಗ ಮಳೆಯ ಹುಡುಗಿ ಹಚ್ಚಿದ ಚಿಮಣಿ ಕಳೆಯ ಬೆಳ್ಳಿ ಬಂಗಾರ ಯಾತಕ ಶೃಂಗಾರ ಸಾಕ ಕೇಳಲೇ ಉಚ್ಚ ಮಳ್ಳೆ ಬಾವಳ್ಳೆ ಹಂಗೆ ನೋಡಿದ್ರು ನೋಡ್ಲಾರ್ದಂಗೆ ಹಂಗೆ ಮುಖ ಸೊಪ್ಪು ಮಾಡ್ಕೊಂಡು ಮುಖ ತಿರುಗಿಸಿ ನೋಡ್ರಲ್ಲ ಯಾಕೆ ಯಾಕ ನಿನ್ ಮುಂದೆ ಲಾಬ್ ಲಾಬ್ ಹೋಯ್ಕೋಬೇಕು ಏನ ಅದು ಮುಂದಾಯ್ತು ಬಿಡು ಏನೈತಿ ಮುಂದೆ ಹೋಯ್ಕೊಳ್ಳೋ ಜಾಗ ಹೊಯ್ಕೊಳ್ಳೋ ಜಾಗ ಹೋಳಿ ಉಣಿವಿ ಎಲ್ರು ಹೋಳಿ ಹುಡುಗಿ ಹೋಯ್ಕಂದ್ರ ನಮ್ಮ ದಿನ ತಂದಿ ಮಕ್ಕಳು ದಿನ ಹೋಯ್ಕೊಳಕ ಚಿಟ್ಟಿ ಅಲ್ಲ ನಾ ಏನ್ ಮಾಡೇನ್ರಿ ಅಂತದ್ ನಿಮಗೆ ಹೊಯ್ಕೊಳ್ಳೋಂಥದ್ದು ಅಲ್ಲ ಅಲ್ಲವಣಿ ಒಬ್ರಿಗೆ ಹೊರಗಿಂದು ಒಬ್ರಿಗೆ ಒಳಗಿಂದು ಒಬ್ರಿಗೆ ಕೊಟ್ರ ಪೂರ್ತಿ ಎಲ್ಲ ಒಬ್ರಿಗೆ ಕೊಡ್ಬೇಕು ಒಳಗಿಂದ ಹೊರಗಿಂದ ಏನದು ಒಳಗಿಂದ ಅದ ಮನಸ್ಸ ಅಲ್ಲವಣ್ಣ ಒಬ್ರಿಗೆ ಹಾಲು ಕೊಡೋದು ಒಬ್ರಿಗೆ ಕ್ಯಾನ್ ಕೊಡೋದು ಒಬ್ರಿಗೆ ಬೈ ಕೊಡೋದು ಕೊಡಬೇಡ ಇದು ಭಾಳ ಮಹಾಪಾಪ ಗೊತ್ತಾಯ್ತು ಬಿಡು ನೀನು ಯಾಕಿಷ್ಟು ಮನಸ್ಸಿಗೆ ಹಚ್ಕೊಂಡು ಬೇಜಾರಾಗಿ ಮಾತಾಡ್ತಿ ಅಂತ ನನಗೆ ಈಗ ಗೊತ್ತಾಯ್ತು ಮೊನ್ನೆ ಆ ಫೋಟೋ ಹೊಡಿಯೋನ್ ಕೂಡ ಕೈ ಹಿಡಿದು ಕುಣಿದಾಡಿದಕ್ಕೆ ಹಿಂಗೆ ಮಾತಾಡಕತ್ತಿ ಹೌದಾ ಹೌದು ಮತ್ತೆ ಅಲ್ಲ ಫಸ್ಟ್ ನೋಡಿದ್ದೆ ನಿನ್ನ ಹಾಲಿನ ಕ್ಯಾನ್ ನಾನು ಹಾಲು ಕುಡಿಬೇಕಂತ ನೋಡ್ಕೊಂಡು ನೀನು ನೋಡಿದ ಅವ್ನು ಕೂಡ ಬಿದ್ದು ಕುಣಿಯಾಕತಿ ಈ ಮನಸ್ಸಿಗೆ ಹೆಂಗೆ ಆಗ್ಬಾರ್ದು ದಿನ ಹೇಳು ಮಾಡ್ಕೊಂಡ್ರೆ ನಿನ್ನ ಮಾಡ್ಕೋಬೇಕಂತ ಮನಸ್ಸು ಮಾಡಿ ನಾ ಲವಣೆ ಅಲ್ಲ ನಾನು ನಿನ್ನ ಮಾಡ್ಕೋಬೇಕು ಅಂತ ಮಾಡೀನಿ ಮದ್ವಿ ಏನು ಮದ್ವಿ ಮಾಡ್ಕೋಬೇಕಂದ್ಯ ಮತ್ತೆ ಮೊನ್ನೆ ಯಾಕೆ ಅವ್ನು ಎಷ್ಟು ಕಷ್ಟ ಹುಡುಗ ಗಾಸ್ ಕುಣಿದಾಡ್ದಿ ನೋಡು ನೀನು ತಪ್ಪು ತಿಳ್ಕೊಂಡಿ ನೋಡು ಏನಿಲ್ಲ ಅವಾಗ ನಾನು ಒಂದು 100 ರೂಪಾಯಿ ರೊಕ್ಕ ಕೊಡ್ಬೇಕಾಗಿತ್ತು ಹೆಂಗಾರ ಮಾಡಿ ಅವ್ರ ಕಡೆಯಿಂದ ಇಸ್ಕೊಂಡು ಅವನಿಗೆ ಕೊಡ್ಬೇಕು ಅಂತೇಳಿ ಸುಮ್ನೆ ನಾಟಕ ಮಾಡಕ್ ಅವನ ಜೊತೆ ಕೈ ಹಿಡ್ಕೊಂಡು 100 ರೂಪಾಯಿ ಇಸ್ಕೊಂಡ್ ನಾಟಕ ಮಾಡಕ್ ಇಸ್ಕೊಂಡಿ ಇವಾಗ 100 ರೂಪಾಯಿ ಅವ್ನಿಗೆ ಹೊಳ್ಳಿ ಕೊಟ್ಬಿಟ್ರೆ ಮುಗದ ಅವತ್ತು ಅಂದ್ರೆ ಈಗ ನಾನು 100 ರೂಪಾಯಿ ಕೊಡಂತ ಕೇಳ್ದಂಗ ಅಂದಾಗ ಆತ ಕೊಟ್ಟಿದ್ರೆ ಪಾಡ ಹಾಕಿತ್ತು ಹೌದು ಕೊಡ್ಬೇಕಂತ ಮಾಡಿದ್ದೆ ಆದ್ರೆ ನನ್ನ ಸಾಲ ತೀರ್ಸಕ್ಕೆ ಎಲ್ಲಿ ನಮ್ಮ ಅಪ್ಪನ ಕೂಡ ಮತ್ತೆ ತಕ್ 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 ಕುಡಿದ್ರೆ ನಾನೇನ್ ಮಾಡ್ಲಿ ಹೋಗ ಆ ಮುದುಕನ್ ಕೂಡ ನಾನು ಯಾಕೆ ಕೊಡಿಲ್ಲ ಅವು ಏನಾಯ್ತ ಮುದುಕನ ಹತ್ರ
ಹೂವಾ ಮುದುಕಂತಲೇ ಐತೆ ಇರೋದ ಅಲ್ಲೇ ಬಿದ್ದಾಳ ಕಾಲ್ ಮುಡ್ಕೊಂಡು ಲಕ್ಷ್ಮಿ ಬಿಳ್ಳಾಳ ಲಕ್ಷ್ಮಿ ಬಿಲಾಲಿ ಮತ್ತೆ ಬಿಳ್ಳಾಳದ ಮತ್ತೆ ಇನ್ನೇನಲ್ಲ ಅವಳಿಗೆ ನನ್ನ ಎದುರಿಗೆ ಬಾನಿ ಹೇಳ್ತ ಅವಳಿಗೆ ಏನದ ಸುದ್ದಿ ಬ್ಯಾರೆ ಹೇಳ್ತ ಅವಳಿಗೆ ಅಲ್ರಿ ಕರುಮಂದ್ರ ಕೈಗೊಮ್ಮೆ ಮಾಡ್ಕೊಂಡು ಇಷ್ಟವಂತ್ರ ಕೈ ಕಾಲ್ ಮುಡ್ಕೊಂಡು ಬಿದ್ದಾಳ ಬಿಳ್ಳಾಳ ಲಕ್ಷ್ಮಿ ಬಿಲಾಲಿ ಲಕ್ಷ್ಮಿ ಏನು ಹ್ಞೂ ಲವಣ್ಣ ಈಗ ನುಗ್ಗರ ಕುಣಿದಾಡಿ ಮೈ ಕೈ ನೋವು ಮಾಡ್ಕೊಂಬಿಡೋಣ ಮತ್ತೆ ಒಂದ್ ವಾರ ಮಾಡಿ ತಡ್ಕೊಳತ್ತೆ ನಮ್ಮ ಚಾರ್ಜ್ ಬ್ಯಾಟ್ರಿ ಚಾರ್ಜ್ ಮೈ ಕೈ ನೋವು ಮಾಡಕೇಂತೇನು ನುಗ್ಗ ಕುಣದಾಡಿ ಯಾಕೋ ಬಾಳ ಇಷ್ಟಪಟ್ಟಿ ಬಾಳ ಹೊತ್ತಾಗೈತಿ ಯಾರು ಬೇಡ ಅಂದಾರ ಶುರು ಮಾಡಲ್ಲ ಹೊಡಿ 9 ವಾಟಿಕ ಶಾಂಪು ಹಚ್ಚಿ ತೊಳೆದಳ ಏನು ಚಂದ ನಾರತವ ಕೂದಲ ನಾ ಬರತೇನಂತ ತೆರೆದಿಟ್ಟಿರ್ತಾಳ ಲವಣ್ಣನ ಮನೆಯ ಬಾಗಿಲ ಕೆಂಪನ ಹೆಣ್ಣಾಕಿ ನೆಪ್ಪಿಗೆ ಬರುವಾಗಿ ಗುಂಪಿನೊಳಗ ಇತರ ನನ್ನ ಕೈ ಮಾಡಿ ಕರಿವಾಕಿ ವಾಟಿಕ ಶಾಂಪು ಹಚ್ಚಿ ತೊಳೆದಳ ಏನು ಚಂದ ನರತವ ಕೂದಲ ನಾ ಬರತೇನಂತ ತೆರೆದಿಟ್ಟಿರ್ತಾಳ ಇಲ್ಲಿಯ ಮನೆಯ ಬಾಗಿಲ ಕೆಂಪನ ಹೆಣ್ಣಾಗಿ ನೆಪ್ಪಿಗೆ ಬರುವಾಗಿ ಗುಂಪಿನೊಳಗೆ ಇತರ ಕೈ ಮಾಡಿ ಕರಿವಾಕಿ ವಾಟಿಕ ಶಾಂಪು ಹಚ್ಚಿ ತೊಳೆದಳ ಏನು ಚಂದ ನರತವ ಕೂದಲ ನಡೆದೈತಿ ಸಣ್ಣ ಲವ್ ಸ್ಟೋರಿ ಮನಸ್ಸಾಗ ಚಾಳಿ ಚೋರಿ ಗಟ್ಟಿ ಕಟ್ಟಿಕೊಂಡು ಹೆಜ್ಜೆ ಇಡುತ್ತಾಳಲ್ಲ ಅನ್ನುವಂತ ಶೋಭಾರೆ ಬಡಿವಾರ ಮಾಡ್ತಾಳ ಬರ್ತೀರಿ ಉಳಿದಾಗ ಅಪ್ಪಾಟ ಬಂಗಾರರಿ ಬಂಗಾರ ಬಣ್ಣದ ಸಿಂಗಾರಿ ಅಂಗ ಬಡಿಗೀರದಂಗ ಬದಾಳಲಿ ಗದ್ದ ನೋಡಿದ್ರ ಈಗೀಗದ್ದ ನೋಡಿದ್ರ ಬುಟ್ಟು ಕೊಡುವಂಗ ಕೈತಿ ಬಂಗಾರಿ ಮಾಡಿ ವಾಟಿಕ ಶಾಂಪು ಹಚ್ಚಿ ತೊಳೆದಳ ಏನು ಚಂದ ನರತವ ಕೂದಲ ಕೂದಲ ನಡೆದೈತಿ ಸಣ್ಣಂಗಲು ಸೋರಿ ಮನಸ್ಸಾಗ ತಾಳ ಚೋರಿ ಹೆಜ್ಜೆ ಕಟ್ಟಿಕೊಂಡು ಹೆಜ್ಜೆ ಇಡುತ್ತಾಳಲ್ಲ ಅನ್ನುವಂತ ಸೋರ್ವಾರೆ ಬಡಿವಾರ ಮಾಡ್ತಾಳ ಬರ್ಸೇರಿ ಹುಡುಗಾರ ಪಟ ಬಂಗಾರರಿ ಬಂಗಾರ ವರ್ಣದ ಸಿಂಗಾರಿ ಏನು ಕಡಿಮೆಯದಂಗ ಬೆಳೆದಾಳರಿ ಗದ್ದ ನೋಡಿದ್ರ ಈಕೆ ಗದ್ದ ನೋಡಿದ್ರ ಮುತ್ತು ಕೊಡುವಂಗ ಕೈತೆ ಬಂಗಾರಿ ಏನು ಮಾಡಿ
ನಿನ್ನ ಗತ್ತ ನೋಡಿದ್ರೆ ಮುತ್ತು ಬರುವಂಗ ಆಗ್ತೈತೆ ಬಕ್ಕಾರಿ ಏನು ಮಾಡಿ ಲಾ 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 ಲಾ. ಏನ್ ಮೋಸ ಮಾಡಿದ್ವ ನಿಮ್ಮ ಗೆದಗೆರೆ ಟ್ಯೂವ ಏನ ಗೆದಗೆರೆ ಟ್ಯೂವ ಲೇ ಟ್ಯೂವ ನಮ್ಮ ಗೌರಿ ಕೈಯಾಗ ಸಿಕ್ಕರ ಮಗನ ನೀನ್ ಸೀದಾ ಊರಿಗೆ ಹೋಗಿ ಮಗನ ಯಾಕಪ್ಪ ಆಕಾಶ ಹಂಗ್ಯಾಕ ಲಬ್ ಲಬ್ ಬಿಡ್ತೀಯಪ್ಪ ಬೋಸ್ ಹುಡುಕಿ ವೈಕಲ್ಲಾರ್ದಾಗ ಏನ್ ಮಾಡ್ಬೇಕ್ಲಿ ಟ್ಯೂವ ಈ ಎಣ್ಣೆ ಐತಲೇ ಬಹಳ ಡೇಂಜರ್ ಡಿಟಿಕ್ಯೂ ಎಣ್ಣೆ ಐತ್ಲಿ ಯಪ್ಪ ಯಾಕೋ ಫೋಟೋ ತೆಗಿಯೋಣ ಯಾಕ ಅಲ್ಲ ದಾರಿ ಮೇಲೆ ಒಂದು ಹೆಣ್ಣನ್ನ ಏಕವಚನದಾಗ ಮಾತಾಡ್ತೀಯಲ್ಲ ಏನಂತ ನಿನ್ನ ಮೈ ಹೌದು ನೋಡ ಹೆಂಗ್ ಬೇಕಂಗ ಅದು ನನ್ನ ಮದುವೆ ಆಗೋ ಗಂಡು ಹೇಳಿ ಬೇಸ್ ಹೇಳ ಯಪ್ಪ ಮ್ಯಾಲ ಗಿಡ ಕುಕ್ಕತ್ತಲ್ಲ ನನ್ನ ಲವ್ವರ್ ಎದುರಿಗೆ ಯಾಕೋ ಏನೋ ಹೆಂಗ್ ಬೇಕಂಗ ಬಾಯಿಗೆ ಮಾತಾಡಿ ಅಂದ್ರ ಬಾಯಿಗೆ ಹಲ್ಲು ಹುಚ್ಚೇನು ಹುಷಾರ್ ನಿನ್ ಲವ್ವರ್ ಎಷ್ಟು ಮಂದಿ ಅದಾರ ಲಿಸ್ಟ್ ಅದ ಕೊಡುವ ಸ್ವಲ್ಪ ನೋಡ್ತು ಅದನ್ನ ತಗೊಂಡು ಏನ್ ಮಾಡ್ತಿ ಅಲ್ಲಿಗೆ ಹೆಚ್ಕೊಂತ ಅಣಿಗೆ ಹಚ್ಕೊಂಡು ತೋರಿಸ್ತು ಮಂದಿಗೆ ಮಂದಿ ಇಷ್ಟು ಲವ್ವರ್ದಾರ ನೋಡ ಅಂತಂದು ನೋಡೋದ ಕೊಂಡ್ಗೂರ್ ಚೆನ್ನೆ ಅವನ್ನ ಕೊಂಡ್ಗೂರ್ ಚೆನ್ನೆ ನೋಡೋದು ಫಸ್ಟ್ ಅವನ್ನ ಫೋಟೋನ ಮಗ ಅವ ನೋಡಬೇಕು ಅಲ್ಲ ನಿಮಗೆ ನಮ್ಮ ಲವ್ವರ್ ಎದುರಿಗೆ ಹಿಂಗೆ ಮಾತಾಡ್ತೀಯಲ್ಲ ನೀನು ಸ್ವಲ್ಪ ಬುದ್ಧಿ ಆಯ್ತಿಲ್ಲ ಅಂತೀನಿ ನೋಡ ಇನ್ನೊಂದ್ಸರಿ ಹಿಂಗೆಲ್ಲ ಮರ್ಯಾದೆ ಇಲ್ದಂಗೆ ಮಾತಾಡಕ್ ಹೋಗ್ಬೇಡ ನಡ್ರಿ ಡಿಯರ್ ನಡ್ರಿ ನಾವು ಸಿನಿಮಾಕ್ಕೆ ಹೋಗೋಣ ಸಿನಿಮಾಕ್ಕೆ ಹೋಗ್ಬ ಮತ್ತೆ ನಾವು ಬಂದಿಗಿಂದ ನಾವು ವಾಟರ್ ಶೆಟ್ಟಿ ಇವನು ವಾಸುದೇವ ಹೌದು ಅವತ್ತು ವಾಶ ಹಂದಿ ಇವನು ನಿನಗೆ ವಾಸುದೇವನಲ್ಲವೇ ಡಿಯರ್ ಲೇ ತಮ್ಮ ವಾಶ ಈ ಹೆಣ್ಣು ನಂಬಬಾಡಲಿ ಮೊನ್ನೆ ನಾನು ಕೂಡ ಕುಣ್ದಾಡ್ಯಾಳಪ್ಪ ಇವತ್ತು ನೀನು ಕೂಡ ಕುಣದ್ ಕೈ ಬಿಟ್ರ ಈ ಹುಡ್ರು ಕೂಡ ಕುಣೆ ಎಣ್ಣೆ ಐತ್ಲೆ ಅಂತಲ್ಲೇ ದಿನಕ್ಕ 3-4 ಕೊಲೆ ಹಾಕವಲೆ ಅಪ್ಪ ಕೊಲೆ ಹಾಕವ ಏ ಅದಕ್ಕೆ ಹೈವಾನ್ ಕೂಡ ಏನ್ರಿ ಅಲ್ಲ ಈ ತಲೆ ಕೆಟ್ಟವನ್ ಕೂಡ ಯಾಕೆ ಮಾತಾಡ್ಕೊಂತ ಬಾಬಾ ಒಮ್ಮ ಪಿಕ್ಚರ್ ಕೊಂಬ ಸಿನಿಮಾ ನೋಡಕ್ ಹೋಗೋಣ ನಡ್ರಿ ಸಿನಿಮಾ ನೋಡಕ ಪಿಕ್ಚರ್ ನೋಡಕ್ ಹೊಂಟ್ರೆ ಹೌದು ಯಾವದಪ್ಪ ದೀಪಾ ಸೆಕ್ಸ್ ಮೋಹಿನಿ ಪಿಕ್ಚರ್ ನೋಡಕ್ ಹೊಂಟ್ರೇನ ಅಲ್ಲ ನೀವು ಹೋಗಿದ್ರಲ್ಲ ನಮ್ಮ ಬಡಿಗೇರ್ ಶಿವಪ್ಪ ಅವ್ರು ಕರ್ಕೊಂಡ್ ಹೋಗ್ರಿ ಪಿಕ್ಚರ್ ಬಾರಿ ಚಂದ ನೋಡ್ತಾನೆ ನಿಮ್ದು ಹೆಂಗಿತ್ತು ಈಗ ಹೆಂಗಾತ ಈಗ ಹೆಂಗ ಆತಲ್ಲ ನಮ್ಮ ಮನೆ ಬರ್ದ ಏನ್ ಆಗ್ಬೇಕಾಗಿತ್ತು ಅದ ಆತ ಹಾ ಹೋಗಿ ನೋಡ್ಕೊಂಬರ್ರಿ ಆದ್ರೆ ಯಾರು ಬೇಡ ಅಂತಾರ ಲಾವಣ್ಯ ನಿನಗೊಂದು ಮಾತು ಹೇಳ್ತೀನಿ ನೆನಪಿನಲ್ಲಿ ಇಟ್ಕೋ ನೀನು ಯಾರಿಗಾದ್ರೂ ಮೋಸ ಮಾಡು ಈ ಕಲಾಕಾರನಿಗೆ ಮಾತ್ರ ಮೋಸ ಮಾಡಬೇಡ ಈ ಕಲಾಕಾರನ ಉಸಿರು ತಾಕಿದ್ರೆ ನಿಮ್ಮ ವಂಶ ಉದ್ಧಾರ ಆಗುವುದಿಲ್ಲ ಕಲಾಕಾರ ನಾನು ಚಿತ್ರಕಲೆಯಕಾರ ನಿನ್ನ ಮೋಹದ ಬಲಿಯಲ್ಲಿ ಬಿದ್ದು ನಾನೊಬ್ಬ ವಿಚಿತ್ರ ಕಲಾಕಾರನಾಗಿ ಹೋದೆ ನಿನ್ನ ಸರಸ ಸಲ್ಲಾಪ ನೋಡಿ ತಡ್ಕೊಳ್ಳೋ ಶಕ್ತಿ ಇಲ್ದಂಗ ಆತ ಇದನ್ನ ಮರಿಬೇಕಾದ್ರ ಸೀದಾ ನಮ್ಮ ರಾಮತಳರ ಡಬಕ್ ಹೋಗಿ ಆಡ ಕೊಟ್ರ ಹೊಡೆದು ಬಂದು ನಿಮ್ಮ ಅವ್ರ ಏನೈತೆ ಎಲ್ಲ ನೋಡೇ ಬಿಡ್ತೊಂದು ಕೈನ ಪಾಪ ಪಾಪ ಭಾಳ ತ್ರಾಸ ತೋಡಿ ಅವ ಎಲ್ಲಿ ಎಂಟ್ರಲ್ಲಿ ಕುಡಿತೀನಿ ಅವ ಹೋಗಾರ ಕುಡಿ ಸಾಯ್ತಾನವ ಬಾಳ ಮನ್ಸಿಗೆ ಹಚ್ಕೊಂಡ ಬಾಳ ಮತ್ತೆ ಎಂಟ್ರಲ್ಲಿ ಕುಡಿದ್ರು ಸತ್ಕತಾನ ಪಾಪ ಓಮ ಪಿಕ್ಚರ್ಗೆ ಮತ್ತೆ ನಮ್ದು ಐತಲ್ಲ ತಂದೆ ಮುದುಡೆ ಅದಕ್ಕೆ ಎಂತೆಂತ ಬರ್ತದೆ ತಿದ್ಕೆ ಯಾಕೆ ಬರಲ್ಲಪ್ಪ ಅಂತೀನಿ ಮುತ್ಕೊಂಡು ಯಾಕೆ ಆಶಾ ಏನಾಯ್ತು ಬೇಗ ಹೇಳಿ ಲತಾ ನೀನು ಮೈಸೂರಿಗೆ ಹೋದ ಮಾರನೇ ದಿನವೇ ಅಪ್ಪಾಜಿಯವರು ಹೋಗ್ಬಿಟ್ರು ಲತಾ ಹೋಗ್ಬಿಟ್ರು ನಾನು ಪರದೇಶಿ ಆದೆ ಲತಾ ನಾನು ಪರದೇಶಿ ಆದೆ ಸಮಾಧಾನ ತಂದುಕೋ ಆಶಾ ಅವರ ಈ ಭೂಮಿಯ ಋಣ ಮುಗಿದ ಮೇಲೆ ನಾನಾಗಲಿ ನೀನಾಗಲಿ ಅವರನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ನೀನೇಕೆ ಪರದೇಶಿಯಾಗುತ್ತೆ ಇನ್ನು ಮುಂದೆ ನನ್ನ ಮನೆಯಲ್ಲಿ ನನ್ನ ತಂಗಿಯಾಗಿರೋ ಆಶಾ ಆ ಭಗವಂತ ಬಲು ಬುದ್ಧಿವಂತ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕೊರತೆಯನ್ನಿಟ್ಟಿರುತ್ತಾನೆ ಈಗ ಜಮೀನ್ದಾರ್ ದಯಾನಂದನನ್ನೇ ತೆಗೆದುಕೋ
ಸಕಲ ಸಿರಿ ಸಂಪತ್ತನ್ನು ಕೊಟ್ಟ ಆ ದೇವರು ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಂಗಿ ಯಾರು ಇಲ್ಲದಂತೆ ಮಾಡಿ ಕೊರಗಲು ಹಚ್ಚಿದ್ದಾನೆ. ಇರ್ಲಿ, ಮೊದಲು ಮನೆಗೆ ಹೋಗೋಣ ನಡಿ. ಮೈಸೂರಿನಿಂದ ಬಂದವಳು ನಾನು ಮನೆಗೆ ಹೋಗಿಲ್ಲ. ದಯಾನಂದನನ್ನ ಅವರ ಮನೆಗೆ ಕಳುಹಿಸಿ ಈಗ ತಾನೇ ಹೋಗ್ತಾ ಇದ್ದೀನಿ. ಏನು ಜಮೀನ್ದಾರು ನೀನು ಕೂಡಿ ಮೈಸೂರಿಗೆ ಹೋಗಿದ್ರ? ಹೌದು ಆಶಾ, ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಲು ಹೋಗಿದ್ದೆವು. ನಾನೀಗ ಹೋದ್ರೆ ಜಮೀನ್ದಾರು ಸಿಗ್ಬೋದೆ? ಅದಕ್ಕೇಕೆ ಅಷ್ಟೊಂದು ಅವಸರ? ನಾಳೆ ಅವರನ್ನ ಕಂಡರಾಯಿತು. ಇನ್ನು ಮುಂದೆ ನಿಶ್ಚಿಂತೆಯಿಂದ ನನ್ನ ತಂಗಿಯಾಗಿರೋ. ಹಾಗಲ್ಲ ಲತಾ, ಅಪ್ಪಾಜಿಯವರು ಅಸುನಿಗೂ ಮುನ್ನ ಒಂದು ಪತ್ರವನ್ನು ಬರೆದು ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ. ಇದನ್ನ ನೇರವಾಗಿ ದಯಾನಂದರ ಕೈಗೆ ಕೊಡಬೇಕು ಅಂತ ಆಜ್ಞೆ ಹಾಕಿದ್ದಾರೆ. ಓಹೋ, ಹೌದೇ ಆಶಾ? ನೋಡು, ನಾನು ಬೇರೆಯಲ್ಲ, ದಯಾನಂದ್ ಬೇರೆಯಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕೆಂದ್ರೆ ದೇಹಗಳು ಎರಡಾದರೂ ಜೀವ ಒಂದೇ. ಕೊಡುವ ಕಾಗದ. ತಪ್ಪು ತಿಳಿಯಬೇಡ, ಅದೇನೋ ಪರ್ಸನಲ್ ವಿಷಯ ಇರಬೇಕು ಅನ್ಸುತ್ತೆ. ಇದನ್ನ ನೇರವಾಗಿ ದಯಾನಂದರ ಕೈಗೆ ಕೊಡೋದು ಒಳ್ಳೇದೇನೋ ಅಂತ ನನ್ನ ಭಾವನೆ. ಲೇ ಆಶಾ, ನಿನಗೆ ಗೊತ್ತಿಲ್ಲ ಕಣೆ, ಅದೇನೇ ಪರ್ಸನಲ್ ವಿಷಯ ಇದ್ದರೂ ನಾನು ಅವರಿಗೆ ಪರ್ಸನಲ್ ಸೆಕ್ರೆಟರಿ ಇದ್ದ ಹಾಗೆ. ಕೊಡುವ ಕಾಗದ. ಒಂದು ವೇಳೆ ಈ ಲೆಟರ್ ಅನ್ನ ಒಡೆದು ಓದಿದವರು ಯಾರು ಅಂತ ದಯಾನಂದ್ ಕೇಳಿದ್ರೆ, ನಿಮ್ಮ ಪ್ರೀತಿಯ ಲತಾ ಓದಿದ್ದ ಅಂತ ಹೇಳು. ಕೊಡುವ ಕಾಗದ. ಸರಿ. ಪ್ರಿಯ ಶಿಷ್ಯ ದಯನ್, ನಿನ್ನ ಗುರುಮೂರ್ತಿಯಾದ ಕೊನೆಯದಾಗಿ ಬೇಡಿಕೊಳ್ಳುವುದೇನೆಂದ್ರೆ, ದಯಾನಂದ್, ನಿನ್ನ ಹೃದಯ ದಯ ಕರುಣೆಯ ಕಡಲು. ಕಾರಣ, ನಾನು ಅನಾಥಳಾಗಿ ಬಿಟ್ಟು ಹೋಗುತ್ತಿರುವ ನನ್ನ ಮಗಳ ಆಶಾಳ ಕೈ ಹಿಡಿದು ನಿನ್ನ ಸತಿ ಸ್ಥಾನವನ್ನು ನೀಡಿ ಅವಳ ಬಾಳು ಭವಿಷ್ಯ ವಿಚ್ಛಾಲವಾಗುವಂತೆ ಮಾಡುವ ಹೊಣೆ ನಿನ್ನದು ಕೂಡಿದೆ. ಇದೇ ನನ್ನ ಕೊನೆಯದಾಸೆ. ನೀನು ಈ ಪತ್ರಕ್ಕೆ ಅವಮಾನ ಮಾಡಿ ನನ್ನ ಮಗಳ ಕೈ ಹಿಡಿಯದಿದ್ದರೆ ಅವಳಿಗೆ ಆತ್ಮಹತ್ಯೆಯೇ ದಾರಿ. ನೀನವಳ ಕೈ ಹಿಡಿದು ಅವಳ ಬಾಳನ್ನು ಬಂಗಾರವಾಗುವಂತೆ ಮಾಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ತಿಳಿದವನಾದ ನಿನಗೆ ನಾನೇನು ಹೆಚ್ಚೇನು ಬರೆಯಲಾರೆ. ಇಂತೆ ನಿನ್ನ ಗುರುಮೂರ್ತಿ. ಯಾಕೆ? ಏನಾಯ್ತು? ಯಾಕೆ ರೀತಿ ಚೀರ್ಕೊಂಡೆ? ಆಶಾ, ಸುಂದರವಾದ ಸ್ವಪ್ನಗಳ ಸರಮಾಲೆಯನ್ನು ಹೆಣೆಯುತ್ತಾ ಹೂವಿನ ಹಾಸಿಗೆಯ ಮೇಲೆ ನಡೆದ ಏನೋ ಅರಿಯದ ಒಂದು ಮುಗ್ಧ ಹೆಣ್ಣಿಗೆ ಆ ವಿಧಿ ಮುಳ್ಳಿನ ರಾಶಿಯನ್ನು ಸುರಿಯಿದಾಗ ಚೀರ್ಲೇಬೇಕಲ್ಲ ಆಶಾ, ಚೀರಲೇಬೇಕಲ್ಲ. ಆಶಾ, ನೀನು ಈ ಬ್ಯಾಗ್ ತೆಗೆದುಕೊಂಡು ಮನೆಗೆ ಹೋಗು. ನಾನು ದಯಾನಂದನನ್ನು ಕಂಡು ಬರುತ್ತೇನೆ. ಬೇಡ, ನಿನಗೆ ಏಕೆ ತೊಂದರೆ? ಕೊಡು ಆ ಪತ್ರವನ್ನ. ಅದನ್ನ ಕೊಟ್ಟು ಅವರ ಅಭಿಪ್ರಾಯವನ್ನು ತಿಳಿದುಕೊಂಡು ಬರ್ತೇನೆ. ಅದು ಅಷ್ಟೊಂದು ಸುಲಭದ ಮಾತಲ್ಲ ಆಶಾ. ನೀನು ಹೋಗಿ ಈ ಪತ್ರವನ್ನು ಕೊಟ್ಟ ತಕ್ಷಣ ನೀನು ನನ್ನ ಗುರುವಿನ ಮಗಳು, ನಿನಗೆ ತಕ್ಕವರನ್ನು ಶೋಧಿಸಿ ಮದುವೆ ಮಾಡುತ್ತೀನಿ ಅಂತ ಹೇಳಿ ಕಳುಹಿಸಿ ಬಿಡುತ್ತಾರೆ. ಮತ್ತೆ ನೀನು ಹೋದ್ರೆ ಹೀಗಾದ್ರೂ ಮಾಡಿ ನಿನ್ನ ಕೈ ಹಿಡಿಯಲು ಒಪ್ಪಿಗೆ ಪಡೆದುಕೊಂಡೇ ಬರುತ್ತೇನೆ. ನೀನು ಹೋಗು. ಅಯ್ಯೋ ಗುರುಮೂರ್ತಿ, ಗುರುಜಿ, ನಿಮ್ಮ ಶಿಷ್ಯಂದ್ರಿಗೆ ಕೊಡುವ ಶಿಕ್ಷೆಯಲ್ಲಿಯೇ ಈ ನಿಮ್ಮ ಮಗಳ ಶಿಕ್ಷೆಯು ಅಡಗಿದೆಯೇ? ಯಾವುದನ್ನು ದೀರ್ಘವಾಗಿ ವಿವೇಚಿಸದೆ ವಿವೇಕ ಶೂನ್ಯರಾಗಿ ಬರೆದು ಬಿಟ್ರ ಈ ಪತ್ರವ. ದಯಾನಂದ್ ಯಾರು? ಆಶಾ ಯಾರು? ಲತಾ ಯಾರು?
ಇದನ್ನಾದ್ರೂ ವಿಮರ್ಶಿಸಿ ನೀವು ನಿರ್ಣಯಕ್ಕೆ ಬರಬೇಕಾಗಿತ್ತು ಗುರುಜಿ, ನೀವು ನಿರ್ಣಯಕ್ಕೆ ಬರಬೇಕಾಗಿತ್ತು. ಮಗಳ ಮೇಲಿನ ಮಮತೆಯಿಂದ ಹಾಗೆ ನೀವು ತುಡುಕಿ ಬಿಟ್ರಿ ಗುರುಜಿ, ನೀವು ತುಡುಕಿ ಬಿಟ್ರಿ. ಆದ್ರೆ ಏನೇ ಆಗಲಿ ನಾನೀಗ ತ್ಯಾಗಕ್ಕೆ ಸಿದ್ಧಳಾಗಿ ನಿಲ್ಲಲೇಬೇಕು. ದಯಾನಂದನ ಹೃದಯ ದೇಗುಲದಿ ಇರುವ ಲತಾಳ ಮೂರ್ತಿಯನ್ನು ಕಿತ್ತೊಗೆದು ಆ ಸ್ಥಾನದಲ್ಲಿ ಆಷಾಢ ಮೂರ್ತಿಯನ್ನು ನನ್ನ ಕೈಯಾರೆ ನಾನೇ ಪ್ರತಿಷ್ಠಾಪಿಸಲೇಬೇಕು. ಏಕೆಂದ್ರೆ ನನ್ನಣ್ಣ ಹಣವಿದ್ದ ಶ್ರೀಮಂತ, ಬೇಡಿದಷ್ಟು ವರದಕ್ಷಿಣೆ ಕೊಟ್ಟು ನನ್ನನ್ನು ಮದುವೆ ಮಾಡಿಕೊಡುತ್ತಾನೆ. ಆದ್ರೆ ಆಶಾ ಅವಳು ದಿಕ್ಕಿಲ್ಲದ ಪರದೇಶಿ. ಅಂದಾಗ ಅವಳ ಬಾಳು ಭವ್ಯತೆ ಹೊಂದಲೇಬೇಕು. ನಾನೇ ನನ್ನ ಹೃದಯ ಕಲ್ಲು ಮಾಡಿಕೊಂಡು ಪ್ರೇಮ ಮೂರ್ತಿ ದಯಾನಂದನ ಕೈ ಹಿಡಿಸಲೇಬೇಕು. ಅಂದಾಗ ಮಾತ್ರ ತ್ಯಾಗಿ, ಕರುಣಾಮಯಿ, ಆದಿಶಕ್ತಿ, ಅನ್ನಪೂರ್ಣಿ ಎಂದು ಹಾಡಿ ಹೊಗಳುವ ಈ ಮನುಕುಲಕ್ಕೆ ಗೊತ್ತಾಗುವುದು ಹೆಣ್ಣಿನ ಹೆಣ್ತನದ ಕರುಳು ಎಂಥದ್ದು ಎಂಬುದು. ಹೌದು, ನಾನು ಆಷಾಢ ಬಾಳ ಜೊತೆಗೆ ತೈಲವಾಗಿ ಬೆಳಕು ಬೀರಲೇಬೇಕು, ಬೆಳಕು ಬೀರಲೇಬೇಕು. ಅಣ್ಣ ಅಣ್ಣ ಅಣ್ಣ, ಪಾಪ ಗುರುಮೂರ್ತಿ ಗುರುಗಳು ಹೋಗಿಬಿಟ್ರಣ್ಣ, ಹೋಗಿಬಿಟ್ರು. ರವಿ, ಆಶಾ ಅನಾಥಳಾಗಿ ಬಿಟ್ಟಣ್ಣ, ಆಶಾ ಅನಾಥಳಾಗಿ. ರವಿ, ಅವರವರ ಆವಿಷ್ಯ ಮುಗಿದ ಮೇಲೆ ಎಲ್ಲರೂ ಆ ಪರಶಿವನ ಪದತಲಕ್ಕೆ ಶರಣಾಗಲೇಬೇಕು. ಅದಕ್ಕೆ ಯಾರೇನು ಮಾಡಲು ಬರುವಂತಿಲ್ಲ. ಆದರೂ ಆಷಾಢ ಬಾಳಿಗೆ ದಾರಿ ತೋರುವುದು ನಮ್ಮ ಕರ್ತವ್ಯ. ಹೌದಣ್ಣ, ಹಾಗೆ ಮಾಡಲೇಬೇಕು. ಇಲ್ಲವಾದರೆ ಮೊದಲೇ ಭಾವನ ಜೀವಿ ಆದಳ ಅವಳು ಏನಾದರೂ ಅನಾಹುತ ಮಾಡಿಕೊಳ್ಳಬೇಕು. ಅಣ್ಣ, ಆದಷ್ಟು ಬೇಗ ಅವಳ ಕಲ್ಯಾಣ ಕಾರ್ಯವನ್ನು ಮುಗಿಸಿ ಪುಣ್ಯ ಕಟ್ಟಿಕೊಳ್ಳೋಣ. ಏಕೋ ರವಿ, ಅವಳ ಮೇಲೆ ನನಗಿಂತಲೂ ನಿನ್ನದೇ ಹೆಚ್ಚು ಅನುಕಂಪವಿದೆಯಲ್ಲ, ಮತ್ತೆ ನೀನೇನಾದರೂ ಅವಳನ್ನು... ಛೇ ಹಾಗೇನಿಲ್ಲಣ್ಣ. ಅಣ್ಣ, ನೀನು ಪ್ರಯಾಣದಿಂದ ಆಯಾಸ ಆಗಿರ್ಬೋದು, ನೀನು ರೆಸ್ಟ್ ತೆಗೆದುಕೊಳ್ಳೋಣ. ನಾನು ಊಟ ಮಾಡಿ ಫ್ಯಾಕ್ಟ್ರಿಗೆ ಹೋಗಿ ಬರ್ತೇನೆ. ರವಿ ಆಷಾಳ ಬಗ್ಗೆ ಆಳವಾಗಿ ವಿಚಾರಿಸುವುದನ್ನು ಕೇಳಿದರೆ ಎಲ್ಲಿ ಅವಳ ಬಗ್ಗೆ ಆಶಾ ಗೋಪುರ ಕಟ್ಟಿಕೊಂಡಿರುವನೋ ಏನೋ. ಒಂದು ವೇಳೆ ಅವರಿಬ್ಬರು ಪರಸ್ಪರ ಪ್ರೇಮಿಗಳೇ ಆಗಿದ್ದರೆ ಆಷಾಳ ಪ್ರೀತಿ ಮಡಿಯಲ್ಲಿ ಮುಳುಗಿರುವನೋ ಏನೋ. ಒಂದು ವೇಳೆ ಹಾಗೇನಾದರೂ ಅವರಿಬ್ಬರು ಪರಸ್ಪರ ಪ್ರೇಮಿಗಳೇ ಆಗಿದ್ದರೆ ಅವರಿಬ್ಬರ ಮದುವೆ ಮಾಡಿ ಮುಗಿಸಿಬಿಟ್ರಾಯ್ತು. ದಯಾನಂದ್, ಓ ಲತಾ, ಏನಿದು? ಮನೆಯನ್ನಾದರೂ ಮುಟ್ಟಿದೆಯೋ ಅಥವಾ ಮಾರ್ಗದ ಮಧ್ಯದಲ್ಲಿ ಮರಳಿ ಬಂದೆಯೋ? ಮಧ್ಯೆ ಮಾರ್ಗದಿಂದಲೇ ಮರಳಬೇಕಾದ ಪ್ರಸಂಗ ನನಗಾಗಿ ಕಾಯ್ದು ಕುಳಿತಿತ್ತು ದಯಾನಂದ್. ಅದಕ್ಕಾಗಿ ಮಧ್ಯದಿಂದಲೇ ಮರಳಿದೆ. ಅಂತ ಮಹತ್ವದ ಕೆಲಸವೇನಿತ್ತು? ಭಾರಿ ಮಹತ್ವದ ಕೆಲಸವಿದೆ ದಯಾನಂದ್. ಅದು ಆಮೇಲೆ ತಮಗೆ ತಿಳಿಯುತ್ತದೆ. ಪಾಪ ಗುರುಮೂರ್ತಿ ಗುರುಜಿ ನಮ್ಮನ್ನಗಲಿ ಹೋಗಿ ಬಿಟ್ರಂತೆ ದಯಾನಂದ್, ನಮ್ಮನ್ನಗಲಿ ಹೋಗಿ ಬಿಟ್ರಂತೆ. ಹೌದು, ನನಗೂ ಇದೀಗ ರವಿ ಹೇಳಿದ. ಪಾಪ ಈಗ ಅವರ ಮಗಳು ಆಶಾ ಅನಾಥಳಾಗಿ ಬಿಟ್ಟಿದ್ದಾಳೆ. ಅವರವರ ಹಣೆ ಬರ, ಯಾರೇನು ಮಾಡಲಿಕ್ಕಾಗುತ್ತದೆ? ಆದರೂ ಆಷಾಢ ಬಾಳಿಗೆ ದಾರಿ ತೋರುವುದು ನಮ್ಮ ಕರ್ತವ್ಯ. ದಾರಿಯನ್ನು ತೋರದೆ ಗತ್ಯಂತರವೇ ಇಲ್ಲ ದಯಾನಂದ್.
ಇದೊಂದು ಹಿರಿಯ ಹೊಣೆ ನಿಮಗೆ ಬಿಟ್ಟಿದ್ದಲ್ಲ ದಯಾನಂದ್, ನಿಮಗೆ ಬಿಟ್ಟಿದ್ದಲ್ಲ. ಮಾಡೋಣ, ಅದ್ಯಾವ ದೊಡ್ಡ ಕೆಲಸ, ಅದನ್ನೇಕೆ ನೀನು ಇಷ್ಟೊಂದು ಮನಸ್ಸಿಗೆ ಹಚ್ಕೊಳ್ತೀಯಾ? ಹಾಗಲ್ಲ, ಎಷ್ಟೇ ಆದ್ರೂ ನಮಗೆ ವಿದ್ಯಾದಾನ ಮಾಡಿ ನಮ್ಮನ್ನು ಬುದ್ಧಿಜೀವಿಯನ್ನಾಗಿ ಮಾಡಿದ ಗುರುವಿನ ಮಗಳು. ಅವಳ ಬಾಳು ಬಂಗಾರವಾದಾಗಲೇ ಗುರುಮೂರ್ತಿ ಗುರುಗಳ ಆತ್ಮಕ್ಕೆ ಶಾಂತಿ. ಲತಾ, ಅವರು ನಿನಗೆ ಹೇಗೆ ಗುರುಗಳು, ನನಗೂ ಹಾಗೆ ಗುರುಗಳು. ಅಷ್ಟೇ ಅಲ್ಲ, ನನ್ನ ತಂದೆಯ ಸ್ನೇಹಿತರು ಅಂದಾಗ ಅವರ ಮಗಳ ಆಗು ಹೋಗುಗಳ ಬಗ್ಗೆ ಅವಲೋಕಿಸದೇ ಇರುವುದು ಅದು ಹೇಗೆ ಸಾಧ್ಯ? ಇರಲಿ, ಇವತ್ತು ಇಲ್ಲೇ ಊಟ ಮಾಡೋಣ ಬಾ. ಊಟ ಮಾಡ್ತೀನಿ, ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಯಲ್ಲಿ ಮಾಡ್ತೀನಿ. ಆದ್ರೆ ನನ್ನದೊಂದು ಮಾತು ನಡೆಸಿಕೊಟ್ರೆ ಮಾತ್ರ. ಯಾಕೆ ಲತಾ, ಇವತ್ತು ಏನೋ ವಿಚಿತ್ರವಾಗಿ ಮಾತನಾಡುತ್ತಿರುವೆಯಲ್ಲ? ವಿಚಿತ್ರವೇನೂ ಇಲ್ಲ ದಯಾನಂದ್. ನೀವು ನನ್ನನ್ನ ಮನಸಾರೆ ಪ್ರೀತಿಸುತ್ತೀರಾ. ಲತಾ, ಎಂತ ಹುಚ್ಚಿಯ ನೀನು. ಲತಾ, ನಿನಗೇನಾದರೂ ಹುಚ್ಚಿ ಹಿಡಿಯುತ್ತೇನೆ ಎಂದೂ ಇಲ್ಲದ ಪ್ರಶ್ನೆ ಹಿಂದೇಕೆ? ನೋಡು, ನೀನು ಈ ದಯಾನಂದನ ಹೃದಯದ ಒಂದು ತುಂಡು. ಅಷ್ಟೇ ಅಲ್ಲ, ನನ್ನ ಜೀವದ ಉಸಿರು. ಈ ಪ್ರಪಂಚದಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಪ್ರೀತಿಸಿಲ್ಲ, ಮುಂದೆ ಪ್ರೀತಿಸುವುದೂ ಇಲ್ಲ. ಹಾಗಾದ್ರೆ ನನ್ನ ಮೇಲೆ ನಿಮಗೆ ವಿಶ್ವಾಸ, ನಂಬಿಕೆ ಇದೆಯೇ? ಲತಾ, ಜೀವನ ಸಂಗಾತಿಯ ಮೇಲೆ ವಿಶ್ವಾಸ ನಂಬಿಕೆ ಇಡದೆ ಮತ್ಯಾರ ಮೇಲೆ ಇಡಲಿ? ಹಾಗಾದ್ರೆ ನಾನು ಪ್ರೀತಿಯಿಂದ ವಿಷ ಕುಡಿಸಿ ಮೋಸ ಮಾಡಿದರೆ? ಲತಾ, ಮಾತು ಬೆಳೆಸಬೇಡ. ಕುಡಿಸಬೇಕು ಎಂಬ ಆಸೆ ನಿನಗಿದ್ದರೆ ಈ ಕ್ಷಣವೇ ಕುಡಿಸಿಬಿಡು. ನನ್ನ ಪ್ರೀತಿಯ ಪ್ರೇಯಸಿ ಕರುಣೆ ತೋರಿಕೊಟ್ಟ ಅಮೃತವೆಂದು ಭಾವಿಸಿ ನಾ ಕುಡಿಯದಿದ್ದರೆ ಈ ದಯಾನಂದ ಅಂಜುಬುರುಕ ಜೀವಗಳ್ಳ ಎಂದು ಸಾರಬೇಕೆ? ನನಗೂ ಅರ್ಥವಾಗುತ್ತದೆ ದಯಾನಂದ, ನೀನು ನನ್ನ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸ ಎಂತದ್ದು ಎಂಬುದು. ಆದರೆ ಆ ಪ್ರೀತಿಯ ಬಳ್ಳಿಗೆ ನನ್ನ ಕೈಯಾರೆ ನಾನೇ ಬಿಸಿ ನೀರೆರೆದು ಬಾಡಿ ಬಸವಳಿದು ಹೋಗುವಂತೆ ಮಾಡಿಬಿಟ್ರೆ? ಲತಾ, ಸುಮ್ಮನೆ ಹತ್ತು ನನ್ನ ಕಣ್ಣಲ್ಲಿಯೂ ಕಣ್ಣೀರು ತರಿಸ್ಬೇಡ. ಅದೇನೇ ಇದ್ದರೂ ಸ್ಪಷ್ಟವಾಗಿ ಸಮಾಧಾನದಿಂದ ಹೇಳು. ಇಲ್ಲ ದಯಾನಂದ್, ಇಲ್ಲ. ನಾನು ಸಮಾಧಾನದಿಂದ ಹೇಳಿದರೆ ಅದನ್ನು ಕೇಳಿ ಸಹಿಸಿಕೊಳ್ಳುವ ಸಹನ ಶಕ್ತಿ ನಿಮಗಿಲ್ಲ ದಯಾನಂದ್, ನಿಮಗಿಲ್ಲ. ಲತಾ, ನೀನು ಈ ರೀತಿ ಅಳುತ್ತಾ ಸಂಕಟ ಪಟ್ಟರೆ ನನಗೇಗೆ ಅರ್ಥವಾಗಬೇಕು ನಿನ್ನ ಮನದಾಸೆ? ದಯಾನಂದ, ಅರ್ಥ ಅನರ್ಥವಾಗಿ ಹೋಯಿತು. ನನ್ನ ಮೇಲೆ ನೀನಿಟ್ಟಿರೋ ಪ್ರೀತಿಗೆ ನಾನು ಜನ್ಮ ಜನ್ಮಕ್ಕೂ ಋಣಿ. ಆದ್ರೆ ನನ್ನದೊಂದು ಮಾತು ನಡೆಸಿಕೊಟ್ರೆ ಮಾತ್ರ. ಲತಾ, ಎಂತ ಹುಚ್ಚಿಯೇ ನೀನು. ಈ ದಯಾನಂದನ ಸಿರಿ ಸಂಪತ್ತು, ಆಸ್ತಿ, ಅಂತಸ್ತು ಎಲ್ಲದೂ ನಿನ್ನದಿರುವಾಗ ಕೇವಲ ನಿನ್ನದೊಂದು ಮಾತು ನಡೆಸಿಕೊಡಲಾಗದಷ್ಟು ಕಟುಕನಲ್ಲ ಈ ದಯಾನಂದ. ಅದೇನೇ ಇದ್ದರೂ ನಿಸ್ಸಂಕೋಚವಾಗಿ ಕೇಳು. ಮೊದಲೇ ವಿಚಾರಿಸಿ ಮನಸ್ಸು ಕಲ್ಲು ಮಾಡಿ ಯಾವುದೇ ಕರುಣೆ, ಮಮತೆ, ಪ್ರೀತಿ, ವಾತ್ಸಲ್ಯಕ್ಕೆ ಬಲಿಯಾಗದೆ ಬೆಲೆ ಕೊಡದೆ ಕೊಟ್ಟ ಮಾತನ್ನು ನಡೆಸಿಕೊಡುವ ದಿಟ್ಟ ಪುರುಷ ನೀವಾಗುವ ಹಾಗಿದ್ರೆ ಮಾತ್ರ ಒಪ್ಪಿಕೊಳ್ಳಿ. ಇಲ್ಲವಾದ್ರೆ ನಾನು. ಲತಾ, ನನ್ನ ಪ್ರಾಣ ಪಣಕ್ಕಿಟ್ಟಾದರೂ ನಿನ್ನ ಮಾತು ನಡೆಸಿಕೊಡ್ತೇನೆ, ಆಯ್ತೆ? ಹಾಗಾದ್ರೆ ಸತ್ಯವಾಗಿಯೋ ಕೊಟ್ಟ ಭಾಷೆಗೆ ತಪ್ಪುವುದಿಲ್ಲವೇ? ನನ್ನ ಹೆತ್ತವರ ಸಾಕ್ಷಿಯಾಗಿ, ನಿನ್ನ ಈ ಪವಿತ್ರ ಪ್ರೇಮ ಸಾಕ್ಷಿಯಾಗಿ ನಿನ್ನ ಮಾತು ನಡೆಸಿಕೊಡ್ತೇನೆ. ತೆಗೆದುಕೋ ಈ ಪ್ರಮಾಣ ವಚನ. ಹಾಗಾದ್ರೆ ತೆಗೆದುಕೊಳ್ಳಿ ಈ ಕಾಗದ. ಇದರಲ್ಲಿರುವುದನ್ನು ಓದಿ ಅದನ್ನು ಕಾರ್ಯರೂಪಕ್ಕೆ ತಂದು
ವಚನ ಪಾಲಿಸಿದ ಪವಿತ್ರ ಪ್ರೇಮ ಮೂರ್ತಿ ನೀವಾಗಲೇಬೇಕು ದಯಾನಂದ್, ನೀವಾಗಲೇಬೇಕು. ಪ್ರಿಯ ಶಿಷ್ಯ ದಯಾನಂದ್, ನಿನ್ನ ಗುರುಮೂರ್ತಿ ಕೊನೆಯದಾಗಿ ಮಾಡುವ ಶುಭ ಆಶೀರ್ವಾದಗಳು, ಜೊತೆಗೆ ಕೊನೆಯದಾಗಿ ಬೇಡುವ ಕಳಕಳಿಯ ಬೇಡಿಕೆ. ದಯಾನಂದ್, ನನ್ನ ಹೃದಯ ದಯ ಕರುಣೆ, ನಿನ್ನ ಹೃದಯ ದಯ ಕರುಣೆಯ ಕಡಲು. ಕಾರಣ ನಾನು ಅನಾಥಳಾಗಿ ಬಿಟ್ಟು ಹೋಗುತ್ತಿರುವ ನನ್ನ ಮಗಳಾದ ಆಶಾಳ ಕೈ ಹಿಡಿದು ನಿನ್ನ ಸತಿ ಸ್ಥಾನವನ್ನು ನೀಡಿ ಅವಳ ಬಾಳಿಗೆ ಉಜ್ವಲವಾಗುವಂತೆ ಮಾಡು ದಯಾನಂದ್, ಉಜ್ವಲವಾಗುವಂತೆ ಮಾಡು. ಲತಾ, ಇದು ನನ್ನ ಗುರುವಿನ ಪತ್ರವಲ್ಲ, ನನ್ನ ಮೃತ್ಯುವಿನ ಪತ್ರ. ಅದು ನನಗೂ ಗೊತ್ತಾಗುತ್ತದೆ. ಇದು ಗುರುವಾಜ್ಞೆ. ನೀವು ನನಗೆ ಮಾತು ಕೊಟ್ಟಿದ್ದೀರಿ. ಹೌದು ಲತಾ, ಮಾತು ಕೊಟ್ಟಿದ್ದೇನೆ. ಆದರೆ ಲತಾ, ನಿನ್ನ ನಗಲಿ ನಿನ್ನನ್ನು ಬರೆತು ಬದುಕುವುದು ಅಸಾಧ್ಯ ಲತಾ, ಅಸಾಧ್ಯ. ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಿ ತೋರಿಸಿದಾಗಲೇ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಬೆಲೆ ಬರುವುದು ದಯಾನಂದ್, ಒಂದು ಬೆಲೆ ಬರುವುದು. ಅಂದರೆ ನಾನೀಗ ಆಶಾಳ ಕೈ ಹಿಡಿದು ಜೀವನ ಪರ್ಯಂತರ ಅವಳೊಡನೆ ಬಾಳು ಸಾಗಿಸಬೇಕೆ? ಹಾಗೆಂದು ನನಗೆ ವಚನ ಕೊಟ್ಟಿದ್ದೀರಿ. ವಚನ ಕೊಟ್ಟ ಮಾತ್ರಕ್ಕೆ ಒಬ್ಬಳನ್ನು ಮನಸಾರ ಪ್ರೀತಿಸಿ ಮತ್ತೊಬ್ಬಳ ಕೊರಳಿಗೆ ಮಾಂಗಲ್ಯ ಕಟ್ಟುವ ಮೂರ್ಖತನ ಮಾಡಬೇಕೆ? ಇದು ಮೂರ್ಖತನವಲ್ಲ ದಯಾನಂದ್, ನಿಮ್ಮ ಹಿರಿಯ ಹೃದಯದ ತ್ಯಾಗ ಬುದ್ಧಿ. ಸಮಯ ಸಂದರ್ಭ ಹೀಗೆ ಬರುತ್ತದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸಮಯ ಸಂದರ್ಭಕ್ಕೆ ತಕ್ಕಂತೆ ನಾವು ಹೊಂದಿಕೊಳ್ಳಲೇಬೇಕಲ್ಲ ದಯಾನಂದ್, ನಾವು ಹೊಂದಿಕೊಳ್ಳಲೇಬೇಕಲ್ಲ. ಲತಾ, ನನ್ನಿಂದ ವಚನ ತೆಗೆದುಕೊಂಡು ಇಷ್ಟೊಂದು ಉಪದೇಶ ಮಾಡುವುದಕ್ಕಿಂತ ದಯಾನಂದ, ನೀನೊಬ್ಬ ಅಯೋಗ್ಯ, ನಿನ್ನ ಕೈ ಹಿಡಿದು ಬಾಳು ಸಾಗಿಸುವ ಇಚ್ಛೆ ನನಗಿಲ್ಲ ಎಂದು ಹೇಳಿದರೆ ನಾನದೆಷ್ಟೋ ಸಂತೋಷ ಪಡುತ್ತಿದ್ದೆ. ಆದರೆ ಈ ನಿನ್ನ ತ್ಯಾಗ ಬುದ್ಧಿಯ ಮುತ್ಸದ್ಧತೆತನದಿಂದ ಕರುಳು ಕತ್ತರಿಸುವ ಕತ್ತರಿಯನ್ನು ನುಂಗಿಸಿ ನನ್ನನ್ನು ಸಂಕಟಕ್ಕೀಡು ಮಾಡುವ ದುರ್ಬುದ್ಧಿ ಹುಟ್ಟಬಾರ್ದಾಗಿತ್ತು ಲತಾ, ಹುಟ್ಟಬಾರ್ದಾಗಿತ್ತು. ದಯಾನಂದ್, ಸತ್ಯವಾಗಿಯೂ ನಿಮಗೆ ಮೋಸ ಮಾಡಬೇಕು, ನಿಮ್ಮನ್ನು ವಂಚಿಸಬೇಕು ಎನ್ನುವ ದುರ್ಬುದ್ಧಿ ನನಗಿಲ್ಲ ದಯಾನಂದ್, ನನಗಿಲ್ಲ. ಆದರೆ ನನ್ನ ಗೆಳತಿ ಆಶಾ ಈಗ ಅನಾಥಳಾಗಿ ಬಿಟ್ಟಿದ್ದಾಳೆ. ಅವಳ ಬಾಳು ಭವ್ಯತೆ ಹೊಂದಬೇಕು. ಅದಕ್ಕಾಗಿ ನನ್ನ ಹೃದಯೇಶ್ವರನನ್ನು ನನ್ನ ಹೃದಯ ದೇಗುಲದಿ ಕಿತ್ತು ಆಶಾಳ ಮನೋಮಂದಿರದ ಮೂರ್ತಿಯನ್ನಾಗಿ ಪ್ರತಿಷ್ಠಾಪಿಸಲು ಕಂಕಣ ಕಟ್ಟಿ ನಿಂತಿರುವೆ ದಯಾನಂದ್, ಕಂಕಣ ಕಟ್ಟಿ ನಿಂತಿರುವೆ. ಲತಾ, ಪ್ರೀತಿಯಿಂದ ಬೆಳೆಸಿದ ಮಾಮರ ಫಲ ಕೊಡುವ ಸಮಯದಲ್ಲಿ ಅದನ್ನು ಕಡಿದು ಹಾಕುವ ಸಾಹಸ ಎಂತ ಬುದ್ಧಿ ಶೂನ್ಯರು ಮಾಡುವುದಿಲ್ಲ ಲತಾ, ಎಂತ ಬುದ್ಧಿ ಶೂನ್ಯರು ಮಾಡುವುದಿಲ್ಲ. ನಾನೀಗ ಫಲ ಕೊಡುವ ಮರವನ್ನು ಕಡಿಯುತ್ತಿಲ್ಲ, ಬೇರೆಯವರಿಗೆ ದಾನವಾಗಿ ನೀಡುತ್ತಿರುವೆ. ಕಾರಣ ಸ್ಪಷ್ಟವಾಗಿ ಹೇಳುತ್ತೀನಿ ಕೇಳಿ. ನಾನು ಪ್ರೀತಿಯಿಂದ ನೀರೆರೆದು ಬೆಳೆಸಿದ ಮರವನ್ನು ನನ್ನ ಗೆಳತಿ ಅಪೇಕ್ಷಿಸಿದಾಗ ಅಷ್ಟೇ ಪ್ರೀತಿಯಿಂದ ನೀಡುವುದಾಗಿ ನಾನು ಮಾತು ಕೊಟ್ಟಿದ್ದೇನೆ. ಲತಾ, ನೀನು ಕೊಟ್ಟ ಮಾತು ಉಳಿಸಿಕೊಳ್ಳುವುದಕ್ಕಾಗಿ ಮುಗ್ಧ ಮಾನವನಾದ ನನ್ನನ್ನು ಬಲಿ ತೆಗೆದುಕೊಳ್ಳುವುದು ಇದು ಯಾವ ನ್ಯಾಯ ಲತಾ, ಇದು ಯಾವ ನ್ಯಾಯ? ದಯಾನಂದ್, ನ್ಯಾಯ ನೀತಿ ಧರ್ಮವನ್ನು ನಿಮ್ಮಿಂದ ಕಲಿತುಕೊಳ್ಳುವ ಸ್ಥಿತಿಯಲ್ಲಿ ಈಗ ನಾನು ಉಳಿದಿಲ್ಲ ದಯಾನಂದ್, ನಾನು ಉಳಿದಿಲ್ಲ. ಅಲ್ಲದೆ ನಾನೀಗ ನಿಮಗೆ ಅಧಿಕಾರದಿಂದ ಕೇಳುತ್ತಿಲ್ಲ, ಅಂಗಲ
ಮುಚ್ಚಿ ಬೇಡಿಕೊಳ್ಳುತ್ತಿರುವೆ. ನನ್ನ ಗೆಳತಿಯ ಗಂಡನಾಗಿ ಅವಳ ಬಾಳಿಗೆ ಆಸರಿಯಾಗಿ ಉದ್ಧರಿಸಿ ಎಂದು. ಲತಾ, ನುಡಿಯುವುದು ಸುಲಭ, ಆದರೆ ನಡೆಯುವುದು ಕಷ್ಟ. ಇದುವರೆಗೂ ಶಾಂತಿ ನೆಮ್ಮದಿಯಿಂದ ಕಾಲ ಕಳೆದ ನನ್ನನ್ನು ಅಶಾಂತಿಯ ಸಾಗರಕ್ಕೆ ತಳ್ಳಲು ನೀನೇ ಮುಂದಾದಾಗ ನಾನೇನು ಮಾಡಲಿ? ಮನಸ್ಸಿಲ್ಲದವನಿಗೆ ಮಾಣಿಕೆಯು ಕೂಡ ಬೆಳಸುಗಲ್ಲಾಗಿ ತೋರುತ್ತದಂತೆ. ಇದರ ಮೇಲೆ ನಿನ್ನಿಷ್ಟ. ಆ ಬೆಣಚುಕ್ಕಲ್ಲನ್ನು ಮಾಣಿಕ್ಯವೆಂದು ತಿಳಿದುಕೊಳ್ಳುವ ಸಿರಿ ಹೃದಯ ನಿಮಗಿದ್ದರೆ ಅಷ್ಟೇ ಸಾಕು ದಯಾನಂದ್. ಹೇಳಿ, ನನ್ನ ಗೆಳತಿಯ ಗಂಡನಾಗಿ ಕೊಟ್ಟ ವಚನವನ್ನ ಪಾಲಿಸುವಿರೋ ಅಥವಾ ಕೊಟ್ಟ ವಚನಕ್ಕೆ ತಪ್ಪಿ ನಡೆಯುವಿರೋ ಅಂತ. ಲತಾ, ಲತಾ, ನಿಮ್ಮ ಕಣ್ಣೀರಿನ ಕಥೆ ನನಗೂ ಅರ್ಥವಾಗುತ್ತದೆ ದಯಾನಂದ್. ನೋಡಿ, ಮಾನವರು ಒಂದೊಂದು ಸಲ ಸತ್ವ ಪರೀಕ್ಷೆಗೆ ಗುರಿಯಾಗುತ್ತಾರಂತೆ. ಆ ಸತ್ವ ಪರೀಕ್ಷೆ ನಿಮಗೊಬ್ಬರಿಗೆ ಅಲ್ಲ, ನನಗೂ ಕೂಡ ಬಂದೊದಗಿದೆ. ಇಲ್ಲಿಯವರೆಗೂ ನಡೆದ ನಮ್ಮಿಬ್ಬರ ಪ್ರೀತಿ ಪ್ರೇಮ ಒಂದು ಕನಸು ಅಂತ ಭಾವಿಸಿ ಮುಂಬಾಳಿನ ಹೊಂಗನಸನ್ನ ಕಾಣಲು ಮಮತೆ ತುಂಬಿ ಮದುಮಗನಾಗಿ ಮಾಂಗಲ್ಯ ದಾನ ಮಾಡಿ ನನ್ನ ಸಹೋದರಿಯ ಸ್ಥಾನದಲ್ಲಿರುವ ಗುರುಪುತ್ರಿ ಆಶಾಳಿಗೆ ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ, ನಿರಾಕರಿಸಬೇಡಿ ದಯಾನಂದ್. ಮಾತನಾಡಿ ದಯಾನಂದ್, ಮಾತನಾಡಿ. ಇದುವರೆಗೂ ಈ ಲತಾ ನಿಮ್ಮ ಪ್ರೀತಿಯ ಪ್ರೇಯಸಿಯಾಗಿ ನಿಮಗೆ ಕಾಡಿದಳು, ಬೇಡಿದಳು. ಈಗ ಕೊನೆಯದಾಗಿ ನಿಮ್ಮ ವಾತ್ಸಲ್ಯಮಯ ಸಹೋದರಿಯಾಗಿ ನಿಮಗೆ ಸೆರೆಗೊಂಡಿದ್ದೇನೆ. ನನ್ನ ಗೆಳತಿಯ ಬಾಳಿಗೆ ಬೆಳಕಾಗಿರಿ ಎಂದು, ನನ್ನ ಗೆಳತಿಯ ಬಾಳಿಗೆ ಬೆಳಕಾಗಿರಿ ಎಂದು. ಹೋಗು ಲತಾ, ಹೋಗು. ನಿನ್ನ ಗೆಳತಿಯನ್ನು ಮಮತೆ ತುಂಬಿದ ಮುದ್ದು ಮಗಳನ್ನಾಗಿ ಕರೆತ ಸಾವಿರಾರು ಜನ ಗುರು ಹಿರಿಯರ ಸಮ್ಮುಖದಲ್ಲಿ ಅಪ್ರಿಯರ್ಧಾಗಿ ಎಂದು ಸ್ವೀಕರಿಸುವೆ, ಸತಿ ಎಂದು ಸ್ವೀಕರಿಸುವೆ. ಹೋಗು ಲತಾ, ಹೋಗು. ಅಣ್ಣ, ಬಾರವಿ, ಸ್ವಲ್ಪ ಸಮಯದ ಮುಂಚೆ ಆಶಾಳ ಬಗ್ಗೆ ಆಳವಾಗಿ ವಿಚಾರಿಸಿದೆಯಲ್ಲ, ಈಗ ಅದೇ ಆಶಾ ನಿನ್ನ ಅತ್ತಿಗೆಯಾಗಿ ಬರ್ತಿದ್ದಾಳಪ್ಪ, ನಿನ್ನ ಅತ್ತಿಗೆಯಾಗಿ ಬರ್ತಿದ್ದಾಳೆ. ಅಣ್ಣ, ಆನಂದವಾಯಿತೇನಪ್ಪ ನಿನ್ನ ಮನಕ್ಕೆ? ಮಾನವರು ತಾನೆನಸಿದಂತ ಎಲ್ಲವೂ ನಡೆದಿದ್ದರೆ ಆ ದೈವ ದೇವರು ಯಾವುದಕ್ಕೂ ಬೆಲೆ ಇರುತ್ತಿರ್ಲಿಲ್ಲ ಅಣ್ಣ. ರವಿ, ನಿನ್ನ ಕಣ್ಣಲ್ಲೇಕೆ ನೀರು? ನಾನು ಆಶಾಳ ಬಾಳಿಗೆ ಬೆಳಕಾಗುವುದು ನಿನಗಿಷ್ಟ ಇಲ್ಲವೇನೋ? ಹಾಗೇನಿಲ್ಲಣ್ಣ, ನಿನ್ನ ನೆಮ್ಮದಿಯೇ ನನ್ನ ನೆಮ್ಮದಿ, ನಿನ್ನ ಸುಖನೇ ನನ್ನ ಸುಖ. ಅಣ್ಣ, ನಿನ್ನ ಹಾಗೂ ಆಶಾದೇವಿ ದಾಂಪತ್ಯ ಧ್ವನಿ ಸುಗಮವಾಗಿ ಸಾಗಲೆಂದು ಆ ಭಗವಂತನಲ್ಲಿ ಬೇಡುತ್ತೇನಣ್ಣ, ಬೇಡುತ್ತೇನೆ. ರವಿ, ಹಾಗಾದರೆ ಮತ್ತೇಕೆ ಕಂಬನಿ ಸುರಿಸುತ್ತಿರುವಿ? ಅಣ್ಣ, ಈ ಮನೆಗೆ ಅತ್ತಿಗಾಗೋ ಆನಂದ ಪಾಸ್ಪವನ್ನ ನಾವು ಸುರಿಸುವ ರವಿ, ಹಾಗಾದರೆ ನಾಳೆ ನಿನ್ನಣ್ಣನ ಮದುವೆ ಸಿದ್ಧತೆ ಮಾಡಿಕೊ ಹೋಗು.
ಆಯ್ತಣ್ಣ, ಮಾಡುತ್ತೇನಣ್ಣ. ದಯಾನಂದ, ನಿಜಕ್ಕೂ ನೀವು ದೇವ ಮಾನವರು. ನಿಮ್ಮ ಹೃದಯ ವಿಶಾಲ, ನಿಮ್ಮ ಮನ ಮಲ್ಲಿಗೆ, ನಿಮ್ಮ ಗುಣ ಬಂಗಾರ. ನೀವು ಬಂಗಾರದ ಮನುಷ್ಯರು ದಯಾನಂದ, ಬಂಗಾರದ ಮನುಷ್ಯರು. ಲತಾ, ಆನಂದ ಅತಿಯಾದಾಗ ಅನಾಹುತವಾಗಬಾರ್ದು. ಹೋಗು, ನೀ ಮಾಡಿದ ಪುಣ್ಯ ಕಾರ್ಯದ ಪುರಾಣದ ಮೊದಲ ಅಧ್ಯಾಯವನ್ನು ಆಷಾಳಿಗೆ ಅರಿವಿ ಆನಂದ ಪಡು ಹೋಗು. ನಾಳೆ ಅಪ್ಪಿ ಅರ್ಧಾಂಗಿಯನ್ನು ಸ್ವೀಕರಿಸಿ ಆಶ್ರಯ ನೀಡುವೆ. ಹೋಗು ಲತಾ, ಹೋಗು. ಆಗಲಿ, ನಾನಿನ್ನು ಬರುತ್ತೇನೆ ದಯಾನಂದ. ನನ್ನೊಲವೇ ಬಾರೆ, ನನ್ನ ಚೆಲುವೆ ಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನನ್ನೊಲವೇ ಬಳಿ ಬಾರೆ. ನೀನೇ ಜೀವನ, ನನಗಾಗಿ ನಿನಗಾಗಿ ನಾ ಕೊನೆ